ವಾರ್ತೆಯ ಮುಖ್ಯಾಂಶಗಳು. ಅವೈಜ್ಞಾನಿಕ ಡಿವೈಡರ್ ಸರಿಪಡಿಸಲು ಬಿಜೆಪಿ ನಗರ ಮಂಡಲ ಮನವಿ. ಫೇಸ್ ಆಫ್ ಕರ್ನಾಟಕ ಫ್ಯಾಷನ್ ಶೋನಲ್ಲಿ ಪ್ರಿನ್ಸೆಸ್ ಆಗಿ ಹೊರಹೊಮ್ಮಿದ ಶಿರಸಿಯ ಬೆಡಗಿ ಕುಮಾರಿ ಸಾನ್ವಿ ಶ್ಯಾಮ್ ಪಾಲೇಕರ್. ಮೂರನಕಟ್ಟೆಯನ್ನು ಧ್ವಂಸಗೊಳಿಸಿದ ಸಮಾಜಘಾತಕ ಶಕ್ತಿಗಳ ವಿರುದ್ಧ ಗುಡುಗಿದ ಸಂಸದ ಕಾಗೇರಿ. ಕಲರ್ ಕ್ಯೂಬ್ ನೂತನ ಮಳಿಗೆ ಲೋಕಾರ್ಪಣೆಗೊಳಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಬನವಾಸಿ ಪುರಾತನ ದೇಗುಲ ಸಂರಕ್ಷಣೆ ಮಾಡುವಲ್ಲಿ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯ, ಗೋಪಾಲಕೃಷ್ಣ ಆನವಟ್ಟಿ ಆಕ್ರೋಶ. ಬೆಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಟಿಕೆ ಫ್ಯಾಷನ್ ಫೋನಿಕ್ಸ್ ಕಂಪನಿಯವರ ಫೇಸ್ ಆಫ್ ಕರ್ನಾಟಕ ಫ್ಯಾಷನ್ ಶೋನಲ್ಲಿ ಪ್ರಿನ್ಸೆಸ್ ವಿಭಾಗದಲ್ಲಿ ಶಿರಸಿಯ ಸಾನ್ವಿ ಶ್ಯಾಮ್ ಪಾಲೇಕರ್ ಪ್ರಥಮ ಸ್ಥಾನ ಪಡೆದು ವಾಣಿಜ್ಯ ನಗರಿ ಹಾಗೂ ಪ್ರತಿಭೆಗಳ ಕಣಜವಾಗಿರುವ ಶಿರಸಿಗೆ ಕೀರ್ತಿ ತಂದಿದ್ದಾಳೆ. ಈ ಪ್ರತಿಭೆ ಬೆಂಗಳೂರು, ಮೈಸೂರು, ತುಮಕೂರು, ರಾಮನಗರ, ಶಿವಮೊಗ್ಗ, ಹುಬ್ಬಳ್ಳಿ, ಶಿರಾಳಕೊಪ್ಪ, ಹೊನ್ನಾವರ, ಭಟ್ಕಳ, ದಾವಣಗೆರೆ, ಮೂಡಿಗೆರೆ ಹಾಗೂ ಅನೇಕ ಕಡೆಗಳಲ್ಲಿ ಅನೇಕ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾಳೆ. ಇವಳು ಸೆಂಟ್ ಆಂಥೋನಿ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಾಳೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ವೆಂಕಟಾಪುರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದ ನೂರಾರು ವರ್ಷಗಳ ಇತಿಹಾಸ ಪ್ರಸಿದ್ಧ ಹಾಗೂ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಮೂರನಕಟ್ಟೆಯನ್ನು ಭಾನುವಾರ ತಡರಾತ್ರಿ ಸಮಾಜಘಾತಕ ಶಕ್ತಿಗಳು ಏಕಾಏಕಿ ಗುಂಪು ಕಟ್ಟಿಕೊಂಡು ಬಂದು ಧ್ವಂಸಗೊಳಿಸಿರುವುದು ಅತ್ಯಂತ ಹೇಯ, ವಿಕೃತ ಹಾಗೂ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯವಾಗಿದೆ. ಕಪ್ಪೆ ಚಿಪ್ಪು ಸಂಗ್ರಹಿಸಲು ಹೋಗಿ ಸಮುದ್ರದಲ್ಲಿ ದುರಂತ ಸಾವಿಗೀಡಾದ ಬಡ ಜನರ ಶೋಕಾಚರಣೆಯಲ್ಲಿ ಇಡೀ ಭಟ್ಕಳದ ಜನತೆ ಮುಳುಗಿದ್ದ ಸಂದರ್ಭವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲೇ ತಡರಾತ್ರಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಮುಸ್ಲಿಂ ಕಿಡಿಗೇಡಿಗಳು ಈ ಧ್ವಂಸ ಕೃತ್ಯ ಎಸಗಿರುವುದು ಅವರ ವಿಕೃತ ಮನೋಭಾವ ಹಾಗೂ ಕೋಮು ದ್ವೇಷಕ್ಕೆ ಸಾಕ್ಷಿಯಾಗಿದೆ. ಹೆತ್ತವರ ಶೋಕದ ನಡುವೆಯೂ ಇಂತಹ ಕೃತ್ಯಕ್ಕೆ ಸಂಚು ರೂಪಿಸಿದ ಇವರ ಧಾರ್ಮಿಕ ಅಸಹಿಷ್ಣುತೆಯನ್ನು ತೀವ್ರ ಪದಗಳಲ್ಲಿ ಖಂಡಿಸಲೇಬೇಕಾಗಿದೆ. ಮುಖ್ಯವಾಗಿ ಈ ಮೂರನಕಟ್ಟೆ ಸ್ಥಳವು ಮುಸ್ಲಿಮರಿಗೆ ಯಾವುದೇ ರೀತಿಯಲ್ಲೂ ಸಂಬಂಧಪಡದ ವಿಷಯವಾಗಿತ್ತು ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಶಿರಸಿಯ ಚರ್ಚ್ ರಸ್ತೆಯ ಅವೆಮರೆಯ ಶಾಲೆಯ ಎದುರಿನ ರಸ್ತೆಗೆ ಅವೈಜ್ಞಾನಿಕವಾಗಿ ಡಿವೈಡರ್ ಅಳವಡಿಸಿದ್ದು, ಇದು ಒಂದೇ ಕಡೆ ಏಕಪಥ ರಸ್ತೆ ಅತ್ಯಂತ ಕಿರಿಯದಾಗಿದ್ದು, ಇದು ವಾಹನ ಸವಾರರು ಅಪಘಾತಕ್ಕೆ ಒಳಪಡುವ ಅಪಾಯವಿದೆ ಹಾಗೂ ಶಾಲಾ ಮಕ್ಕಳಿಗೂ ಅಪಾಯವಾಗುವ ಸಂಭವವಿದೆ. ನ್ಯೂ ಸರ್ಕಲ್ ವೃತ್ತವು ಕೂಡ ಅತ್ಯಂತ ಅಪಾಯಕಾರಿಯಾಗಿದ್ದು ಅಪಘಾತ ವಲಯವಾಗಿ ಮಾರ್ಪಾಡಾಗಿದೆ. ಆದ್ದರಿಂದ ಕೂಡಲೇ ಈ ಬಗ್ಗೆ ಕ್ರಮ ವಹಿಸುವಂತೆ ಶಿರಸಿಯ ಬಿಜೆಪಿ ಶಿರಸಿ ನಗರ ಮಂಡಲ ಅಧ್ಯಕ್ಷ ಆನಂದ್ ಸಾಲೇರ್ ನೇತೃತ್ವದ ತಂಡ ಲೋಕೋಪಯೋಗಿ ಇಲಾಖೆಯ ಸಹಾಯಕ ನಿರ್ವಾಹಕ ಅಭಿಯಂತರರಿಗೆ ಭೇಟಿಯಾಗಿ ಮನವಿ ನೀಡಿ ಆಗ್ರಹಿಸಿದರು. ಈ ವೇಳೆ ಮಂಡಲ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್, ಪಕ್ಷದ ಪ್ರಮುಖರಾದ ನಂದನ್ ಸಾಗರ್, ಶ್ರೀಕಾಂತ್ ನಾಯ್ಕ್, ರಿತೇಶ್ ಕೆ, ರಮಾಕಾಂತ್ ಭಟ್ ಹಾಗೂ ಇತರರು ಇದ್ದರು. ಶಿರಸಿಯ ಶಿವಾಜಿ ಚೌಕ್ ಬಳಿಯ ರಾಯರಪೇಟೆ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ಕಲರ್ ಕ್ಯೂಬ್ ಏಷಿಯನ್ ಪೇಂಟ್ ಮಳಿಗೆಯ ಉದ್ಘಾಟನೆಯನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ನೆರವೇರಿಸಿ ಶುಭ ಹಾರೈಸಿದರು. ವಾಣಿಜ್ಯ ನಗರ ಶಿರಸಿಯಲ್ಲಿ ಆರಂಭವಾಗಿರುವ ಈ ಮಳಿಗೆಯಿಂದ ಜನರಿಗೆ ಗುಣಮಟ್ಟದ ಸೇವೆ ಸಿಗುವಂತಾಗಲೆಂದು ಈ ಸಂದರ್ಭದಲ್ಲಿ ಹೇಳಿದರು. ಕಲರ್ ಕ್ಯೂಬ್ ರೀಜನಲ್ ಮ್ಯಾನೇಜರ್ ಎಸ್ ಶಿವರಾಜ್, ಏರಿಯಾ ಮ್ಯಾನೇಜರ್ ದೀಪೇಶ್ ಸಿಂಗ್, ಸೀನಿಯರ್ ಸೇಲ್ಸ್ ಆಫೀಸರ್ ಶ್ರೀಧರ್ ರೋಟಿ, ಪ್ರೊಪ್ರೈಟರ್ ತೇಜಸ್ ನಿಲೇಕಣಿ ಉಪಸ್ಥಿತರಿದ್ದರು. ನಿಮಗೆ ಒಳ್ಳೆ ರೀತಿಯ ಕಸ್ಟಮರ್ಸ್ ತಮ್ಮ ಜೊತೆ ಬರ್ತಾರೆ ಅಂತ ನಾನು ಅನಿಸಿಕೆ. ಯಾಕಂದರೆ ನಾವು ಸಾಕಷ್ಟು ಕಲರ್ಸ್ ಎಲ್ಲ ನೋಡಿದ್ದೀವಿ. ರೀಸೆಂಟ್ ಫ್ರೆಂಡ್ಸ್ ಎಲ್ಲ ಒಳ್ಳೆ ಕಲರ್ ಒಳ್ಳೆ ಚೆನ್ನಾಗಿರುತ್ತೆ, ಕ್ವಾಲಿಟಿ ಇರುತ್ತೆ. ಕ್ವಾಲಿಟಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನಲ್ಲಿರುವ ಬನವಾಸಿ ದೇಶದ ಕೆಲವೇ ಅತಿ ಪ್ರಾಚೀನ ನಗರಗಳಲ್ಲಿ ಒಂದಾಗಿದೆ. ಇಲ್ಲಿನ 1500 ವರ್ಷಗಳಷ್ಟು ಪ್ರಾಚೀನ ಇತಿಹಾಸ ಹೊಂದಿರುವ ಕದಂಬರ ಕಾಲದ ಶ್ರೀ ಮಧುಕೇಶ್ವರ ದೇವಸ್ಥಾನ ಇಂದಿಗೂ ಜೀವಂತ ಸ್ಮಾರಕಗಳ ಸಾಲಿನಲ್ಲಿ ಒಂದಾಗಿದೆ. ಸಾವಿರಾರು ಭಕ್ತರು ಮಧುಕೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಪ್ರವಾಸಿಗರ ದೃಷ್ಟಿಯಿಂದ ಬರುವ ಆಸಕ್ತರ ಸಂಖ್ಯೆಯು ಬಹಳ ದೊಡ್ಡದಿದೆ. ಇಂತಹ ಪ್ರಾಮುಖ್ಯ ಪ್ರಾಚೀನ ಸ್ಮಾರಕವನ್ನು ಪ್ರಾಚ್ಯ ವಸ್ತು ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯ
ತೋರಿ ಕಳೆದ 4 ವರ್ಷಗಳಿಂದ ಸೋರಲು ಬಿಟ್ಟಿರುವುದು ನಾಚಿಗೇಡಿನ ಹಾಗೂ ಇಲಾಖೆಯು ತಲೆ ತಗ್ಗಿಸುವಂತಹ ಸಂಗತಿಯಾಗಿದೆ. ಈ ಸ್ಮಾರಕದ ರಕ್ಷಣೆಗಾಗಿ ಮಾಡಿರುವ ವೆಚ್ಚದ ವಿವರವನ್ನು ಸಾರ್ವಜನಿಕರ ಮುಂದೆ ಇಡಬೇಕು ಎಂದು ಇತಿಹಾಸ ರಕ್ಷಣೆಯ ಕಳಕಳಿ ಹೊಂದಿರುವ ಬನವಾಸಿ ಕುರಿತು ಸುದೀರ್ಘ ಅಧ್ಯಯನ ಮಾಡಿರುವ ಹಿರಿಯ ಪತ್ರಕರ್ತ ಗೋಪಾಲಕೃಷ್ಣ ಆನವಟ್ಟಿ ಆಗ್ರಹಿಸಿದ್ದಾರೆ. ಇಲಾಖೆ ಅಧಿಕಾರಿಗಳಿಗೆ ಸೋರಿಕೆಯನ್ನು ತಡೆಗಟ್ಟಲು ಸಾಧ್ಯವಾಗದಿದ್ದರೆ ದೇವಸ್ಥಾನಕ್ಕೆ ನಡೆದುಕೊಳ್ಳುತ್ತಿರುವ ಭಕ್ತ ಸಮೂಹಕ್ಕೆ ನಿರ್ವಹಣೆ ಅಧಿಕಾರವನ್ನು ಹಾಗೂ ಹಣಕಾಸಿನ ನೆರವನ್ನು ನೀಡಿ ಸಹಕರಿಸುವುದು ಒಳಿತು ಎಂದು ಹಿರಿಯ ಪತ್ರಕರ್ತರಾದ ಗೋಪಾಲಕೃಷ್ಣ ಆನವಟ್ಟಿ ತಿಳಿಸಿದ್ದಾರೆ.